ಆಗಸ್ಟ್ 15ನೇ ತಾರೀಕು ಶ್ರಾವಣ ಶನಿವಾರ ಬಂದಿದೆ. ನಿಮ್ಮ ಮನೆ ಗೋಡೆಯ ಮೇಲೆ ಈ ರೀತಿ ಬರೆದು ಈ ದೀಪ ಬೆಳಗಿಸಿದರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ನಿಮ್ಮ ಮನೆಗೆ ದೀಪಗಳ ರೂಪದಲ್ಲಿ ಬಂದು ಸರ್ವ ಕಷ್ಟಗಳನ್ನು ದೂರ ಮಾಡುತ್ತಾರೆ. ಶ್ರೀ ಮಹಾಲಕ್ಷ್ಮಿ ಸಮೇತ ಮನೆಗೆ ಮಹಾವಿಷ್ಣು ಬರಲು ಶ್ರಾವಣ ಶನಿವಾರದಂದು ಪಾಲಿಸಬೇಕಾದ ನಿಯಮಗಳು ಏನೆಂದು ಈಗ ತಿಳಿಯೋಣ. ಶ್ರಾವಣ ಮಾಸವು ಮಹಾಲಕ್ಷ್ಮಿ, ಮಹಾವಿಷ್ಣು ಹಾಗೂ ಶಿವನಿಗೆ, ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಬರುವ ಶ್ರಾವಣ ಸೋಮವಾರ, ಶ್ರಾವಣ ಮಂಗಳವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರಗಳಿಗೆ ವಿಶೇಷ ಮಹತ್ವವಿದೆ. ಈ ವಾರಗಳಂದು ಆಯಾ ದಿನಕ್ಕೆ ಸಂಬಂಧಿಸಿದ ದೇವರುಗಳಿಗೆ ಪೂಜೆ ಮಾಡುವುದರಿಂದ ಮಾಡಿದ ಪೂಜೆಗೆ ಶೀಘ್ರವಾಗಿ ಫಲ ದೊರೆಯುತ್ತದೆ. ಶ್ರಾವಣ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆದು ಈ 4 ಕೆಲಸಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿದರೆ ಇಷ್ಟು ದಿನ ನೀವು ಅನುಭವಿಸುತ್ತಿದ್ದ ಬಡತನ, ಹಣದ ನಷ್ಟ, ಕಷ್ಟಗಳು ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಕಠಿಣವಾದ ಉದ್ಯೋಗ, ವಿವಾಹ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಶ್ರಾವಣ ಶನಿವಾರ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಅಂಗಳವನ್ನು ತೊಳೆದು ರಂಗೋಲಿ ಬರೆಯಬೇಕು. ತುಳಸಿ ಕಟ್ಟೆಯ ಮುಂದೆ ಶಂಖ, ಚಕ್ರ, ಪದ್ಮದ ರಂಗೋಲಿ ಬರೆದು ತುಳಸಿ ಕಟ್ಟೆಗೆ ಅರಿಶಿನ, ಕುಂಕುಮದ ಬೊಟ್ಟನ್ನು ಇಟ್ಟು ಮನೆ ಒಳಗೆ ಬರಬೇಕು. ದೇವರ ಕೋಣೆಯ ಗೋಡೆಯ ಮೇಲೆ ಅರಿಶಿನವನ್ನು ವೃತ್ತಾಕಾರದಲ್ಲಿ ಹಚ್ಚಿ ಅದರೊಳಗೆ ವೆಂಕಟೇಶ್ವರ ನಾಮವನ್ನು ಬರೆಯಬೇಕು. ಕುಂಕುಮದ ಸಹಾಯದಿಂದ ತಿರುನಾಮ ಅಥವಾ ತಿರುಪತಿ ನಾಮವನ್ನು ಬರೆಯಬೇಕು. ನೀವು ಗೋಡೆ ಮೇಲೆ ಬರೆದ ನಾಮದ ಕೆಳಗಡೆ ಒಂದು ಮಣೆ ಇಟ್ಟು ಅರಿಶಿನ, ಕುಂಕುಮ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬಿಡಿಸಬೇಕು. ಆ ರಂಗೋಲಿಯ ಮೇಲೆ ಒಂದು ತಟ್ಟೆ ಇಟ್ಟು ಅಕ್ಕಿ ಹಿಟ್ಟು, ಬೆಲ್ಲ ಹಾಗೂ ಹಸುವಿನ ಹಾಲನ್ನು ಬೆರೆಸಿ ಒಂದು ದೀಪ ಅಥವಾ 7 ದೀಪಗಳನ್ನು ತಯಾರು ಮಾಡಿಕೊಳ್ಳಬೇಕು. ಈ ದೀಪವನ್ನು ತಟ್ಟೆಯ ಮೇಲೆ ಇಟ್ಟು ಹಸುವಿನ ತುಪ್ಪ ಹಾಕಿ ಊಬತ್ತಿಗಳನ್ನು ಕೂರಿಸಿ ದೀಪಗಳನ್ನು ಬೆಳಗಿಸಬೇಕು. ನೀವು ಬೆಳಗಿಸಿದ ಆ ದೀಪಗಳನ್ನೇ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಸ್ವರೂಪವಾಗಿ ಭಾವಿಸಿ ನಮಸ್ಕಾರ ಮಾಡಿಕೊಳ್ಳುತ್ತಾ ಪೂಜೆ ಮಾಡಿಕೊಳ್ಳಬೇಕು. ಓಂ ನಮೋ ವೆಂಕಟೇಶಾಯ ಎಂದು ಪೂಜಿಸುತ್ತಾ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿಟ್ಟು ಪೂಜೆ ಮುಗಿಸಿಕೊಳ್ಳಿ. ಪೂಜೆ ಮಾಡುವಾಗ ನಿಮ್ಮ ಕೋರಿಕೆಗಳು ಏನೇ ಇರಲಿ ಅದನ್ನು ಭಗವಂತ ವೆಂಕಟೇಶ್ವರ, ನಿನ್ನನ್ನು ಈ ಶ್ರಾವಣ ಶನಿವಾರದಂದು ಪೂಜಿಸಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಹಣದ ಸ್ಥಿತಿಯನ್ನು ಸುಧಾರಿಸು, ಅಭಿವೃದ್ಧಿ ಕೊಡು, ಉದ್ಯೋಗ, ಮದುವೆ, ಸಂತಾನ, ಕುಟುಂಬ ಸರ್ವ ರಂಗದಲ್ಲೂ ನೆಮ್ಮದಿ, ಯಶಸ್ಸು ಕೊಡು ಎಂದು ಕೇಳಿಕೊಳ್ಳಿ. ಈ ವಿಶೇಷ ದೀಪವನ್ನು ಶ್ರಾವಣದ ಶನಿವಾರಗಳಂದು ಬೆಳಗಿಸಬೇಕು. ಅಷ್ಟು ಶನಿವಾರ ಆಗಲಿಲ್ಲವೆಂದರೆ ಶ್ರಾವಣದ ಒಂದೇ ಒಂದು ಶನಿವಾರದ ದಿನ ಬೆಳಗಿಸಿದರೂ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದೀಪವನ್ನು ಶನಿವಾರದ ದಿನ ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆಯ ಒಳಗೆ ಬೆಳಗಿಸಬೇಕು. ಸಾಧ್ಯವಾದರೆ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರ ಹೇಳಿಕೊಳ್ಳಿ. ಶ್ರಾವಣ ಶನಿವಾರವನ್ನು ಸಂಪತ್ ಶನಿವಾರ ಎಂದು ಕೂಡ ಕರೆಯಲಾಗುತ್ತದೆ. ಶ್ರಾವಣ ಶನಿವಾರದಂದು ತಿರುಪತಿ ತಿಮ್ಮಪ್ಪನಿಗೆ ತಪ್ಪದೆ ಹರಕೆಯನ್ನು ಮಾಡಿಕೊಂಡರೆ ನೀವು ಕೇಳಿಕೊಂಡ ಕೋರಿಕೆ ಬೇಗನೆ ನೆರವೇರುತ್ತದೆ. ಯಾವುದೇ ಸಮಸ್ಯೆ ಇರಲಿ ತಿರುಪತಿ ಕ್ಷೇತ್ರಕ್ಕೆ ಬಂದು ಉಂಡಿಗೆ ಈ ವಸ್ತು ಹಾಕುತ್ತೇನೆ ಅಥವಾ ಮನೆ ಬಳಿ ಇರುವ ವಿಷ್ಣು ದೇಗುಲದಲ್ಲಿ ಈ ಸೇವೆ ಮಾಡುತ್ತೇನೆ ಎಂದು ಹರಕೆಯನ್ನು ಮುಡುಪು ಕಟ್ಟಿ ಹೇಳಿಕೊಂಡರೆ ನಿಮ್ಮ ಕೋರಿಕೆ ಶ್ರೀನಿವಾಸನಿಗೆ ತಲುಪುತ್ತದೆ. ಶ್ರಾವಣ ಶನಿವಾರಗಳಂದು ಪಡಿ ಕೇಳುವ ಶಾಸ್ತ್ರ ಎಲ್ಲೆಡೆಯೂ ಆಚರಿಸಲಾಗುತ್ತದೆ. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪಂಚೆ, ಶಲ್ಯವನ್ನು ತೊಟ್ಟು ಹಣೆಗೆ ಗೋವಿಂದ ನಾಮ ಇಟ್ಟು ತಾಮ್ರದ ಚೊಂಬನ್ನು ಹಿಡಿದು ಮನೆ ಮನೆಗೆ ಹೋಗಿ ಪಡಿ ಕೇಳಬೇಕು. ಪಡಿಯಿಂದ ಬಂದ ಧಾನ್ಯದಿಂದ ಮನೆಯಲ್ಲಿ ಸ್ವಾಮಿಗೆ ನೈವೇದ್ಯ ಅರ್ಪಿಸಬೇಕು. ಹೀಗೆ ನಿಮ್ಮ ಕುಟುಂಬದಲ್ಲೂ ಆಚರಣೆಗಳಿದ್ದರೆ ಈ ದಿನ ತಪ್ಪದೆ ನಡೆಸಿ. ಆಚರಣೆ ಇಲ್ಲದವರು ಮನೆ ಮುಂದೆ ಹೀಗೆ ಯಾರಾದರೂ ಪಡಿ ಕೇಳಲು ಬಂದರೆ ಗೋವಿಂದ ಎಂದು ಹೇಳುತ್ತಾ ಶಕ್ತಿಗೆ ಅನುಸಾರ ಧಾನ್ಯ ಅಥವಾ ದಕ್ಷಿಣೆ ಅರ್ಪಿಸಿ ಅವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ರೀತಿ ಪಡಿ ಬೇಡಿ ಬಂದವರಿಗೆ ಧಾನ್ಯ ನೀಡಿದರೆ ಧಾನ್ಯ ನೀಡಿದವರಿಗೂ ಶುಭ ಉಂಟಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಆರೋಗ್ಯ, ಆಯಸ್ಸು, ಐಶ್ವರ್ಯ ವೃದ್ಧಿಯಾಗುತ್ತದೆ. ದೈವಬಲ ಪ್ರಾಪ್ತಿಯಾಗುತ್ತದೆ. ಶ್ರಾವಣ ಶನಿವಾರಗಳಂದು ಮನೆ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದರೆ ತುಂಬಾ ಒಳ್ಳೆಯದು. ಅಕ್ಕಪಕ್ಕದ ಚಿಕ್ಕ ಮಕ್ಕಳನ್ನು ಈ ದಿನದಂದು ವೆಂಕಟೇಶ್ವರ ಸ್ವಾಮಿಯ ರೂಪವಾಗಿ ಭಾವಿಸಿ ಅವರಿಗೆ ತಿನ್ನಲು ಸಿಹಿ ನೀಡಿ ನಮಸ್ಕರಿಸಿ. ಇದರಿಂದ ಕಷ್ಟಗಳು ಮಂಜಿನಂತೆ ಕರಗುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಶ್ರಾವಣ ಶನಿವಾರದಂದು ತುಳಸಿ ಮಾಲೆ ಅರ್ಪಿಸಿ ಹಳದಿ ಪುಷ್ಪಗಳಿಂದ ಪೂಜಿಸಿ ಪಚ್ಚೆ ಕರ್ಪೂರದಿಂದ ಆರತಿ ಬೆಳಗಿ ವಿಶೇಷವಾಗಿ ಪೂಜೆ ಮಾಡಿ. ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಶ್ರಾವಣ ಮಾಸದಲ್ಲಿ ಕೈನಿಂದ ಬಳೆಗಳನ್ನು ತೆಗೆಯಬಾರದು. ಸ್ತ್ರೀಯರಾಗಲಿ ಪುರುಷರಾಗಲಿ ತಲೆ ಕೂದಲನ್ನು ಕತ್ತರಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ವೆಂಕಟೇಶ್ವರ ಸ್ವಾಮಿ ಎಂದು ಬರೆದು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.